ನಮಸ್ತೆ, ನಾನು ಗಾಯತ್ರಿ ಸತ್ಯಶಿವ. ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಮಾವಿನ ಹಣ್ಣು ಮತ್ತು ಸಾಬುದಾನ ಅಥವಾ ಸಾಬಕ್ಕಿಯಿಂದ ಸ್ವಾದಿಷ್ಟವಾಗಿರುವ ಹಲ್ವದ ರೆಸಿಪಿಯನ್ನು ನಾನಿವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ತುಂಬಾ ರುಚಿಕರವಾಗಿರುವ ಈ ಹಲ್ವಾ ಮಾಡೋದಕ್ಕೂ ಸುಲಭ, ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಬನ್ನಿ ರೆಸಿಪಿ ನೋಡೋಣ. ಒಂದು ದಪ್ಪ ತಳದ ಬಾಣಲೆಗೆ 3/4 ಕಪ್ ಸಾಬಕ್ಕಿ ಅಥವಾ ಸಾಬುದಾನ ಹಾಕಿ 20 ಗೋಡಂಬಿ ಹಾಗೂ 20 ಬಾದಾಮ್ ಇವುಗಳನ್ನು ಒಳ್ಳೆ ಬಿಸಿ ಆಗಬೇಕು ಆ ರೀತಿಯಲ್ಲಿ ಹುರಿಯಬೇಕು. 5 ರಿಂದ 6 ನಿಮಿಷಗಳ ಕಾಲ ನಾನು ಹುರ್ಕೊಂಡಿದ್ದೇನೆ. ಇಲ್ಲಿ ಸಾಬುದಾನ ಚೆನ್ನಾಗಿ ಹುರಿಯೋದು ತುಂಬಾ ಮುಖ್ಯ. 2 ಹಂತಗಳಲ್ಲಿ ಸಾಬುದಾನವನ್ನು ಹುರಿಯೋದಿದೆ. ಒಳ್ಳೆ ಬಿಸಿಯಾಗೋ ತನಕ ಮೊದಲಿನ ಹಂತದಲ್ಲಿ ಹುರಿದು ಮಿಶ್ರಣವನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಈ ರೀತಿ ಹುರಿಯೋದ್ರಿಂದ ಸಾಬುದಾನವನ್ನು ನುಣ್ಣಗೆ ಪುಡಿ ಮಾಡೋದಕ್ಕೆ ಸಾಧ್ಯವಾಗೋದು. ತಣಿದಿರುವ ಸಾಬುದಾನವನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸಾಧ್ಯವಾದಷ್ಟು ನುಣ್ಣಗೆ ಪುಡಿ ಮಾಡಬೇಕು. ಒಂದು ವೇಳೆ ಮಿಕ್ಸರ್ ಜಾರ್ನಲ್ಲಿ ನುಣ್ಣಗೆ ಪುಡಿ ಮಾಡೋದಕ್ಕೆ ಆಗ್ತಿಲ್ಲ ಅಂತಂದರೆ ಪುಡಿ ಮಾಡಿರುವ ಸಾಬುದಾನವನ್ನು ಒಂದ್ಸಲ ಜರಡಿ ಮಾಡಿ ನಂತರ ಉಪಯೋಗಿಸಬೇಕು. ಒಂದು ಬಾಣಲೆಗೆ 2 ಚಮಚ ತುಪ್ಪ ಹಾಕಿ ಪುಡಿ ಮಾಡಿಟ್ಟಿರುವ ಸಾಬುದಾನವನ್ನು ಹಾಕ್ಕೊಳ್ತಾ ಇದ್ದೇನೆ. ಜರಡಿ ಮಾಡೋದಾದರೆ ಈ ಹಂತದಲ್ಲಿ ಜರಡಿ ಮಾಡ್ಕೋಬೋದು. ಇನ್ನು ಅದೇ ಮಿಕ್ಸರ್ ಜಾರಿಗೆ 3/4 ಕಪ್ ಆಗುವಷ್ಟು ಮಾವಿನ ಹಣ್ಣು ಹೋಳುಗಳನ್ನು ಹಾಕಿ ನೀರನ್ನು ಬಳಸದೆ ಪೇಸ್ಟ್ ತಯಾರಿಸಿ ಅಂದಾಜು ಅರ್ಧ ಕಪ್ ಆಗುವಷ್ಟು ಮಾವಿನ ಹಣ್ಣಿನ ಪೇಸ್ಟನ್ನು ರೆಡಿ ಮಾಡಿಟ್ಟಿರಿ. ನಂತರ ಒಂದು ದಪ್ಪ ತಳದ ಪಾತ್ರೆಗೆ 3/4 ಕಪ್ ಸಕ್ಕರೆ ಹಾಕಿ 1/4 ಕಪ್ ಅಥವಾ ಸಕ್ಕರೆ ಮುಳುಗುವಷ್ಟು ನೀರು ಸೇರಿಸಿ ಸಕ್ಕರೆಯನ್ನು ಮೊದಲಿಗೆ ಕರಗಿಸಿ ನಂತರ ಒಂದೆಳೆ ಪಾಕ ಆಗೋ ತನಕ ಸಕ್ಕರೆ ನೀರನ್ನು ಕುದಿಸಿ ನೋಡಿ ಈ ರೀತಿಯಲ್ಲಿ ಒಂದೆಳೆ ಪಾಕ ಬರಬೇಕು. ಇನ್ನು ಗ್ಯಾಸ್ ಫ್ಲೇಮನ್ನು ಆರಿಸಿ ಸಕ್ಕರೆ ಪಾಕವನ್ನು ಬದಿಯಲ್ಲಿಡಿ. ಪುಡಿ ಮಾಡಿರುವ ಸಾಬುದಾನ ಡ್ರೈ ನಟ್ಸ್ ಪೌಡರನ್ನು ಒಲೆ ಮೇಲೆ ಇರಿಸಿ 6-7 ನಿಮಿಷಗಳ ಕಾಲ ಹುರಿಬೇಕು. ಸಾಬುದಾನ ಹುರಿದೇ ಪುಡಿ ಮಾಡಿದ್ರೂ ಸಹ ಪುನಃ ಈಗ ಹುರಿಬೇಕಾಗತ್ತೆ. ಯಾಕಂದ್ರೆ ಸಾಬುದಾನವನ್ನು ಪ್ರತ್ಯೇಕವಾಗಿ ಇಲ್ಲಿ ಬೇಯಿಸೋದಿಲ್ಲ, ಹಾಗಾಗಿ ಹುರಿಬೇಕು. ಹುರಿತಾ ನಿಮ್ಗೆ ಅಂದಾಜಾಗತ್ತೆ ಬಣ್ಣ ಬದಲಾಗಿ ಗೋಡಂಬಿ ಬಾದಾಮಿದು ಸಹ ಪರಿಮಳ ಬರೋದಕ್ಕೆ ಶುರು ಆಗತ್ತೆ. ಅಲ್ಲಿ ತನಕ ಹುರ್ಕೊಂಡಾದ್ಮೇಲೆ ಮಾವಿನ ಹಣ್ಣಿನ ಪ್ಯೂರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಂಗೆ ಮಿಶ್ರಣ ಗಟ್ಟಿ ಆಗ್ತಾ ಗಂಟುಗಳಾಗತ್ತೆ. ಆ ಹಂತದಲ್ಲಿ ಮಾಡಿಟ್ಟಿರುವ ಸಕ್ಕರೆ ಪಾಕ ಹಾಕಬೇಕು. ಸಕ್ಕರೆ ಪಾಕ ಬಿಸಿ ಇರಲೇಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ಆಗ ಗಂಟುಗಳೆಲ್ಲ ಬಿಟ್ಟು ಮಿಶ್ರಣ ಗಟ್ಟಿ ಆಗೋದಕ್ಕೆ ಶುರು ಆಗತ್ತೆ. 2 ನಿಮಿಷಗಳಲ್ಲಿ ನೋಡಿ ಈ ಹದಕ್ಕೆ ಬಂದಿರತ್ತೆ. ಇನ್ನು ನಿಮ್ಮಿಷ್ಟದ ಡ್ರೈ ನಟ್ಸ್ ಅನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ನಾನು ಗೋಡಂಬಿ ಚೂರುಗಳನ್ನು ಹಾಕಿ 2 ಚಮಚ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಬೇರೆ ಹಲ್ವಗಳ ಹಾಗೆ ಇದಕ್ಕೆ ತುಂಬಾ ತುಪ್ಪ ಬೇಕಾಗೋದಿಲ್ಲ, ಇಷ್ಟೇ ತುಪ್ಪ ಸಾಕಾಗತ್ತೆ. ತುಪ್ಪ ಸೇರಿಸ್ಕೊಂಡಾದ್ಮೇಲೆ 2 ರಿಂದ 3 ನಿಮಿಷ ಕೈ ಆಡಿಸಿದಾಗ ತುಪ್ಪ ಪೂರ್ತಿಯಾಗಿ ಹೀರಿ ತಳ ಪೂರ್ತಿಯಾಗಿ ಬಿಡುವ ಹಂತದಲ್ಲಿರುತ್ತೆ ನೋಡಿ ಈ ರೀತಿಯಲ್ಲಿ. ಆಗ ಅರ್ಧ ಚಮಚ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಪೂರ್ತಿಯಾಗಿ ತಳ ಬಿಟ್ಟು ಒಂದು ಉಂಡೆ ರೂಪದಲ್ಲಿ ಮಿಶ್ರಣ ರೆಡಿ ಆಯಿತು. ಇನ್ನು ಗ್ಯಾಸ್ ಉರಿ ಆರಿಸಿ ತುಪ್ಪ ಸವರಿದ ತಟ್ಟೆ ಅಥವಾ ಟ್ರೇಗೆ ಹಲ್ವವನ್ನು ಬಿಸಿ ಇರುವಾಗಲೇ ವರ್ಗಾಯಿಸಿ ಸ್ಪ್ಯಾಚುಲಾ ಸಹಾಯದಿಂದ ಪ್ರೆಸ್ ಮಾಡ್ತಾ ಲೆವೆಲ್ ಮಾಡಿ ಸೆಟ್ ಮಾಡಬೇಕು. ನಂತರ ಚಿಕ್ಕದಾಗಿ ಕಟ್ ಮಾಡಿದ ಪಿಸ್ತಾ ಚೂರುಗಳನ್ನು ಮೇಲಿಂದ ಉದುರಿಸಿ ನಿಮ್ಮಿಷ್ಟದ ಬೇರೆ ಯಾವುದೇ ನಟ್ಸನ್ನು ಸಹ ಸೇರಿಸಬಹುದು. ಸ್ಪೂನ್ನಿಂದ ಪಿಸ್ತಾವನ್ನು ಹಲ್ವಕ್ಕೆ ಹಿಡಿಸುವ ಹಾಗೆ ಚೆನ್ನಾಗಿ ಪ್ರೆಸ್ ಮಾಡಿ ಹಲ್ವವನ್ನು ಪೂರ್ತಿಯಾಗಿ ತಣಿಯೋದಕ್ಕೆ ಬಿಡಿ. ಪೂರ್ತಿ ತಣಿದ ನಂತರ ನಿಮ್ಮಿಷ್ಟದ ಶೇಪ್ನಲ್ಲಿ ಕಟ್ ಮಾಡ್ಬೋದು. ನಾನು ಡೈಮಂಡ್ ಶೇಪ್ನಲ್ಲಿ ಕಟ್ ಮಾಡ್ತಾ ಇದ್ದೇನೆ. ಈಗ ಸ್ವಾದಿಷ್ಟವಾಗಿರುವ ವಿಭಿನ್ನ ಶೈಲಿಯ ಮ್ಯಾಂಗೋ ಸಾಗು ಹಲ್ವಾ ರೆಡಿ ಆಯಿತು. ಬರೀ 15 ನಿಮಿಷದ ಒಳಗೆ ಈ ಸ್ವೀಟನ್ನು ಯಾರಿಗೆ ಬೇಕಾದರೂ ಮಾಡ್ಬೋದು. ಆದರೆ ಸಾಬುದಾನವನ್ನು ಚೆನ್ನಾಗಿ 2 ಹಂತಗಳಲ್ಲಿ ಹುರಿಯೋದು ಹಾಗೂ ಸಾಬುದಾನವನ್ನು ಪೌಡರ್ ಮಾಡೋದು ಇಲ್ಲಿ ತುಂಬಾ ಮುಖ್ಯ. ಇದನ್ನು ಗಮನದಲ್ಲಿಟ್ಟು ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಭೇಟಿಯಾಗೋಣ. ಧನ್ಯವಾದಗಳು.